गजाननं भूतगणादिसेवितं कपित्वजम्बोफलसारभक्षितम् उमासुतं शोकविनाशकारणं नमामि विघ्नेश्वरपादपङ्कजम् नमामि विघ्नेश्वरपादपङ्कजम् जगकादे महापुरुष जगपूरणीवास श्रीमठद मल्लेश जगपूरणीवास श्रीमठद मल्लेश पत्रिवनद मठदीश श्री शम्भुलिङ्गेश गरि सरि स पद गरि स सरि ग रि ग प ग पद पद ಸ ನಟಿಯರಿಗೆ ಯಶ ನೀಡೋ ತೇಜ ನಾಟ್ಯ ನಟ ನಟಿಯರಿಗೆ ಯಶ ನೀಡೋ ಮಾರು ತೇಜ ಓ ದೇವ ವಾಲ್ಮೀಕೇಶ ಜಗಕಾದೆ ಮಹಾಪುರುಷ ಓ ದೇವ ವಾಲ್ಮೀಕೇಶ ಜಗಕಾದೆ ಮಹಾಪುರುಷ पूरणीवास श्रीमठद मल्लेश जगपूरणीवास श्रीमठद मल्लेश पत्रिवनद मठदीश श्री शम्भुलिङ्गेश गरि सरि स पद गरि स सरि ग रि ग प ग पद पद ಸ ಯಶ ನೀಡು ಮಾರು ತೇಜ ನಾಟ್ಯ ನಟ ನಟಿಯರಿಗೆ ಯಶ ನೀಡು ಮಾರು ತೇಜ ಓ ದೇವ ವಾಲ್ಮೀಕೇಶ ಜಗತಾದೆ ಮಹಾಪುರುಷ ಓ ದೇವ ವಾಲ್ಮೀಕೇಶ ಜಗತಾದೆ ಮಹಾಪುರುಷ ಜಗತಾದೆ ಮಹಾಪುರುಷ ಜಗತಾದೆ ಮಹಾಪುರುಷ ಕರುನಾಡಧೀರ ಶ್ರೀ ಸಿದ್ಧವೀರ ಜಗಪೂರಣಿನ್ನತವರೂರ 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 ಕರುನಾಡಧೀರ ಶ್ರೀ ಸಿದ್ಧವೀರ ಜಗಪೂರಣಿನ್ನತವರೂರ ಜಗಪೂರಣಿನ್ನತವರೂರ ಜಗಪೂರಣಿನ್ನತವರೂರ
ತಪವನು ಗೈದ ಶ್ರೀ ಗುರು ಹರಿ ಕರುನಾಡ ತೀರ ಶ್ರೀ ಸಿದ್ಧವೀರ ಜಗಪೂರ ನಿನ್ನ ತವರೂರ ಜಗಪೂರ ನಿನ್ನ ತವರೂರ ಜಗಪೂರ ನಿನ್ನ ತವರೂರ ತಪವನು ಗೈದ ಶ್ರೀ ಗುರು ಹರಿ ಕರುನಾಡ ತೀರ ಶ್ರೀ ಸಿದ್ಧವೀರ ಜಗಪೂರ ನಿನ್ನ ತವರೂರ ಜಗಪೂರ ನಿನ್ನ ತವರೂರ ಜಗಪೂರ ನಿನ್ನ ತವರೂರ ನದೀರ ಶ್ರೀ ಸಿದ್ಧವೀರ ಜಗಪೂರ ನಿನ್ನ ತವರೂರ ಜಗಪೂರ ನಿನ್ನ ತವರೂರ ಜಗಪೂರ ನಿನ್ನ ತವರೂರ ವಾಲ್ಮೀಕೇಶ ಶ್ರೀ ಸಿದ್ಧಾರೂಢೇಶ ಶ್ರೀ ಮಠದ ಮಲ್ಲೇಶ उत्तिष्ठ नरसार्दूला कर्तव्यं दैवमाह्निकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु कौसल्या सुप्रजा रामपूर्वा सन्ध्या प्रवर्तते उत्तिष्ठ नरसार्दूला कर्तव्यं दैवमाह्निकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु भक्ति कुसुमार्पिಸುವೆ ಜಗಪುರ ಗ್ರಾಮದಲ್ಲಿ ನೆಲೆಸಿದವನೇ ಜಗಪುರ ಗ್ರಾಮದಲ್ಲಿ ನೆಲೆಸಿದವನೇ ಭಕ್ತಿ ಕುಸುಮಾರ್ಪಿಸುವೆ ಮಲ್ಲಿಕಾರ್ಜುನ ಭಕ್ತಿ ಕುಸುಮಾರ್ಪಿಸುವೆ ಮಲ್ಲಿಕಾರ್ಜುನ ಜಗಪುರ ಗ್ರಾಮದಲ್ಲಿ ನೆಲೆಸಿದವನೇ ಜಗಪುರ ಗ್ರಾಮದಲ್ಲಿ ನೆಲೆಸಿದವನೇ ಭಕ್ತಿ ಕುಸುಮಾರ್ಪಿಸುವೆ ಬಸವ ಬಸವ ಎನ್ನುತ್ತಾ ಶರಣು ಎನ್ನುವೆ ಬಸವ ಬಸವ ಎನ್ನುತ್ತಾ ಶರಣು ಎನ್ನುವೆ ಕೂಡಲ ಸಂಗಮ ಶರಣು ಎನ್ನುವೆ ಕೂಡಲ ಸಂಗಮ ಶರಣು ಎನ್ನುವೆ ಕೃಷ್ಣ ನದಿ ಮಲಪ್ರಭಾವತ್ತು ಸೇರಿತು ಕೃಷ್ಣ ನದಿ ಮಲಪ್ರಭಾವತ್ತು ಸೇರಿತು ಕೂಡಲ ಸಂಗಮ ಶರಣು ಎನ್ನುವೆ ಕೂಡಲ ಸಂಗಮ ಶರಣು ಎನ್ನುವೆ
ಗ್ರಾಮದಲ್ಲಿ ನೆಲೆಸಿದವನಿ ಜಾಗಾಪುರ ಗ್ರಾಮದಲ್ಲಿ ನೆಲೆಸಿದವನಿ ಭಕ್ತಿ ಕುಸುಮಾರ್ಪಿಸುವೆ ಆನಗಲ್ಲ ಗುರುಕುಮಾರ ಬೆಳೆಸಿದಂತ ಸ್ವಾಮಿಯೇ ಆನಗಲ್ಲ ಗುರುಕುಮಾರ ಬೆಳೆಸಿದಂತ ಸ್ವಾಮಿಯೇ ವೀರೇಶ್ವರ ಪುಣ್ಯಾಶ್ರಮ ಬೆಳೆಸಿದವನೇ ವೀರೇಶ್ವರ ಪುಣ್ಯಾಶ್ರಮ ಬೆಳೆಸಿದವನಿ ಅಂತರಿಗೆ ಬೆಳಕನ್ನು ನೀಡಿರುವನಿ ಅಂತರಿಗೆ ಬೆಳಕನ್ನು ನೀಡಿರುವನಿ ಸಂಗೀತ ಸಾಗರ ಗಾನಯೋಗಿಗೆ ಸಂಗೀತ ಸಾಗರ ಪುಟ್ಟರಾಜನಿ ಭಕ್ತಿ ಕುಸುಮಾರ್ಪಿಸುವೆ ಮಲ್ಲಿಕಾರ್ಜುನ ಭಕ್ತಿ ಕುಸುಮಾರ್ಪಿಸುವೆ ಮಲ್ಲಿಕಾರ್ಜುನ ಜಗಾಪುರ ಗ್ರಾಮದಲ್ಲಿ ನೆಲೆಸಿದವನಿ ಜಗಾಪುರ ಗ್ರಾಮದಲ್ಲಿ ನೆಲೆಸಿದವನಿ ಭಕ್ತಿ ಕುಸುಮಾರ್ಪಿಸುವೆ ರಾಮನಾಮ ಜಪಿಸಿ ಜಪಿಸಿ ಜಯವ ತಂತೆ ನೀನು ರಾಮನಾಮ ಜಪಿಸಿ ಜಪಿಸಿ ಜಯವ ತಂತೆ ನೀನು ಸೀತಾ ಮಾತೆಯ ಸುತನೆ ನಮಿಸುವೆ ನಿನಗೆ ಸೀತಾ ಮಾತೆಯ ಸುತನೆ ನಮಿಸುವೆ ನಿನಗೆ ಚೂಡಾಮಣಿ ರಕ್ತವನ್ನು ತಾಯಿಗೆ ಕೊಟ್ಟವನು ಚೂಡಾಮಣಿ ರಕ್ತವನ್ನು ತಾಯಿಗೆ ಕೊಟ್ಟವನು ಬೆಟ್ಟವನ್ನು ಕೈಯಲ್ಲಿಟ್ಟ ವೀರ ಹನುಮನು ಬೆಟ್ಟವನ್ನು ಕೈಯಲ್ಲಿಟ್ಟ ವೀರ ಹನುಮನು ಭಕ್ತಿ ಕುಸುಮಾರ್ಪಿಸುವೆ ಮಲ್ಲಿಕಾರ್ಜುನ ಭಕ್ತಿ ಕುಸುಮಾರ್ಪಿಸುವೆ ಮಲ್ಲಿಕಾರ್ಜುನ ಜಾಗಾಪುರ ಗ್ರಾಮದಲ್ಲಿ ನೆಲೆಸಿದವನಿ ಜಾಗಾಪುರ ಗ್ರಾಮದಲ್ಲಿ ನೆಲೆಸಿದವನಿ ಭಕ್ತಿ ಕುಸುಮಾರ್ಪಿಸುವೆ ಪುಟ್ಟೆಯ ಜಯಿತು ಬಂದ ಪುಟ್ಟರಾಜನಿ ಪುಟ್ಟೆಯ ಜಯಿತು ಬಂದ ಪುಟ್ಟರಾಜನೇ ಗುರುವನ್ನೇ ಮೀರಿಸಿದ ಶಿಷ್ಯನಾದನು ಗುರುವನ್ನೇ ಮೀರಿಸಿದ ಶಿಷ್ಯನಾದನು ಸಂಗೀತ ಸಾಹಿತ್ಯ ತಿಳಿಸಿದವನು ಅಂತರಿಗೆ ಬೆಳಕನ್ನು ನೀಡಿರುವನು ಸಂಗೀತ ಸಾಗರ ಗಾನಯೋಗಿಗೆ ಸಂಗೀತ ಸಾಗರ ಪುಟ್ಟರಾಜನೇ ಭಕ್ತಿ ಕುಸುಮಾರ್ಪಿಸುವೆ ಮಲ್ಲಿಕಾರ್ಜುನ ಭಕ್ತಿ ಕುಸುಮಾರ್ಪಿಸುವೆ ಮಲ್ಲಿಕಾರ್ಜುನ ಜಾಗಾಪುರ ಗ್ರಾಮದಲ್ಲಿ ನೆಲೆಸಿದವನಿ ಜಾಗಾಪುರ ಗ್ರಾಮದಲ್ಲಿ ನೆಲೆಸಿದವನಿ ಜಾಗಾಪುರ ಗ್ರಾಮದಲ್ಲಿ ನೆಲೆಸಿದವನಿ ಹರ್ಷ ಎಂತಹ ಪರಿವರ್ತನೆ ಬಡವರಿಗೆಯಾ ಈ ಬಡವರನ್ನು ಆದ್ರೆ ಬಡವರ ಬಾಳು ಬರೀ ಕಣ್ಣೀರಿನ ಕಡಲಾಗಿ ಮುಗಿತೆ ನಮ್ಮ
ಮಗುವನ್ನು. ಆದರೆ ಈ ಹುಡುಗನು ಪರಿಮರ್ತಲಿವೆ. ಈ ಬಡವರ ಕಣ್ಣರೆ ಬರೇ ಕಣ್ಣೀರು ಸುರಿಸುತ್ತಿರುವ ನಮ್ಮ ತರ ಬಡವರು ಬಾಳು ಹೇಗೆ ತಾಯಿಂದೆ ಹೇಗೆ ತಂದೆ. ಅಷ್ಟೇ ಅಲ್ಲ, ನಮ್ಮಂತಹ ಬಡವರು ಕಷ್ಟದಲ್ಲಿ ನೂಕುತ್ತಿರ ಮಗ ಈಗಿನ ಸಾಹುಕಾರ ದೊಡ್ಡದವರು. ಆದರೆ ದುಷ್ಟರಿಂದ ಇರಬೇಕಾದ್ರೆ ಆ ಸೋಮಶೇಖರ್ ದೊಡ್ಡ ದೊಡ್ಡ ಹಣವಂತರೆಂದು ತಮ್ಮ ಅಹಂಕಾರದಿಂದ ತೋರಿಸಿ ನಮ್ಮಂತ ಬಡವರನ್ನು ಸಹಿಸ್ತಾ ಇದ್ದಾರೆ ತಂದೆ, ಸಹಿಸ್ತಾ ಇದ್ದಾರೆ. ಅದರಂತೆ ನಮ್ಮ ಬಡವರ ಮೇಲೆ ನಿನ್ನ ಆಶೀರ್ವಾದ ನಮಗೆ ಸದಾ ಬೇಕು ತಂದೆ. ಆದ್ರೆ ಈ ಸಮಾಜದ ದೃಷ್ಟಿಯಲ್ಲಿ ಕಪಿ ಮುಷ್ಟಿಯಲ್ಲಿರುವಾಗ ನೀನೇ ನನ್ನ ಜೀವನ ಉಸಿರಾಗಿರಬೇಕು ತಂದೆ, ನೀನು ನನ್ನ ಜೀವನ ಉಸಿರಾಗ ತಂದೆ. ನಾನು ಮಹಾವರ್ಷನಿ. ಆದ್ರೆ ನಿನಗಾಗಿ ಹೇಳುವುದು ಅಷ್ಟೇ. ಎಂದು ಪೇಟೆಯಲ್ಲಿ ಓದುತ್ತಿರುವ ನನ್ನ ಸೋದರ ಬಾಬ ಮಧುಕರ ನಾಯಕನಿಗೆ ಉದ್ಯೋಗವನ್ನು ದೊರಕಿಸಿಕೊಟ್ಟು ಅವರಿಗೆ ಸಂಪೂರ್ಣ ಉದ್ಯೋಗವನ್ನು ಕೊಟ್ಟು ಕಾಪಾಡೆಂದು ನಿನಗೆ ಸರಿಗೊಟ್ಟಿದ್ದರು. ಅಷ್ಟೇ ಅಲ್ಲ, ಇಂದು ನಾನು ಸಾಕಷ್ಟು ಶಾಲೆ ಕಲಿತಿರುವ ನನ್ನ ಲಕ್ಷ್ಮಣ ಬರೇ ಕಾಡಿನಲ್ಲಿ ಬೇಟೆ ಹಾಡನ್ನು ತೊಡಗುತ್ತಾ ಇದ್ದಾನೆ. ಅವನಿಗೆ ಸಂಪೂರ್ಣವಾಗಿ ಬುದ್ಧಿಯನ್ನು ಕೊಟ್ಟು ಒಳ್ಳೆ ದಾರಿಗೆ ತೆಗೆದುಕೊಂಡು ಬಾ ಎಂದು ನಿನಗೆ ಬೇಡಿಕೊಳ್ತೀನಿ ತಾಯಿ, ಬೇಡಿಕೊಳ್ತೀನಿ ತಂದೆ. ಅಷ್ಟೇ ಅಲ್ಲ, ಈ ನನ್ನ ಆಸೆ ಪೂರೈಸಬೇಕಾದ್ರೆ ಈ ನಿನ್ನ ಮಕ್ಕಳನ್ನು ಭಕ್ತಿಯಿಂದ ಈ ನನ್ನ ಆಸೆಯನ್ನು ಕೋರಿಕೆಯನ್ನು ಈಡೇರಿಸಿ ಬಿಡುತ್ತಂದೆ. ವಾಲ್ಮೀಕಿಯ ಮಹಾಂಶನೇ ನಿನ್ನ ಕೈ ಮುಗಿದು ಬೇಡ. ಮಹರ್ಷಿ ಪೂಜೆ ಮುಗಿಯತ್ತೇನಮ್ಮ? ಆ ವಾಲ್ಮೀಕಿಯ ಮಹರ್ಷಿಯ ಪೂಜೆ ಮುಗಿದಿದೆಯನ್ನ. ಬಾನ ತೆಗೆದುಕೋ ಅನ್ನ ದೇವರ ಪ್ರಸಾದವನ್ನು. ಮೊದಲ ಅನ್ನ ತೆಗೆದುಕೋ ಅನ್ನ ಪ್ರಸಾದವನ್ನು. ತಂಗಿ ಭೂಮಿಕಾ, ನಿನ್ನ ಸೋದರ ಮಾವನ ವಿದ್ಯಾಭ್ಯಾಸಕ್ಕಾಗಿ ನನ್ನ ಸೋದರ ಲಕ್ಷ್ಮಣನ ಸುಖ ಸಂತೋಷಕ್ಕಾಗಿ ಹಗಲಿರುವ ಮಹರ್ಷಿಯಲ್ಲಿ ಬೇಡಿಕೊಳ್ಳುತ್ತಿರುವ ನಿನ್ನಂಥ ತಂಗಿ ವೀರಪ್ಪ ನಾಯಕನಿಗೂ ಹಾಗೂ ಲಕ್ಷ್ಮಣನಿಗೆ ಸೋದರಿಯಾಗಿ ಜನಿಸಿ ಬಂದಿದ್ದು ನಮ್ಮದು ಪೂರ್ವ ಜನ್ಮದ ಪುಣ್ಯ ತಂಗಿ, ಪೂರ್ವ ಜನ್ಮದ ಪುಣ್ಯ. ಇಲ್ಲಲ್ಲ, ವೀರಪ್ಪ ನಾಯಕ ಹಾಗೂ ತುಂಬ ಪ್ರಜಾನಂತೆ ಲಕ್ಷ್ಮಣನ ತಂಗಿಯಾಗಿ ಜನಿಸಿ ಬಂದಿದ್ದಕ್ಕೆ ನನಗೆ 7 ಜನ್ಮದ ಭಾಗ್ಯವನ್ನ ನೀನಾಡುವ ಒಂದೊಂದು ನುಡಿಮುಚ್ಚಗಳನ್ನು ಕೇಳಿ ಬಂಗಾರದ ಹೊಗೆಯಂತೆ ಒಮ್ಮೆ ಬರುತ್ತದೆ ತಂಗಿ ನಿನ್ನ ಅಣ್ಣನ ಸಂತೋಷ. ಅಷ್ಟೇ ಅಲ್ಲಮ್ಮ, ವೀರಪ್ಪ ನಾಯಕನ ವಂಶದ ವನಕ್ಕೆ ಗೌರವದ ಗೋಪುರಕ್ಕೆ ಬಂಗಾರದ ಕಳಸ ತಂಗಿ, ನೀನು ಬಂಗಾರದ ಕಳಸ. ಅಲ್ಲ, ಹಿರಿಯನಾದ ನೀನು ನಿನ್ನ ತಂಗಿಯಾದ ನನಗೆ ಈ ರೀತಿ ಹೊಗಳಿದರೆ, ಆದರೆ ಮಡಿಕೆಯಲ್ಲಿ ಮುಚ್ಚಿ ಇಟ್ಟಿದಂತೆ ಆಗುತ್ತದೆ ನಿನ್ನ ಹೊಗಳಿಕೆಯ ಮಾತನ್ನು. ನೋಡುತ್ತೇವೆ, ಗಟ್ಟಿಯಾದ ಬೇಳೆಯನ್ನು ಎಷ್ಟೋ ಜನ ಮಡಿಕೆಯಲ್ಲಿ ಮುಚ್ಚಿಟ್ಟರೂ ಕೂಡ ಬೇಳೆಗೆ ಬೆಲೆ ಬರುವುದಿಲ್ಲಮ್ಮ. ಬೇಳೆಯನ್ನು ಕುದಿಸಿ ಬೆಲ್ಲ ಹಾಕಿ ಊನಗವನ್ನು ಅರಿದು ಕಡುಬ ಮಾಡಿ ಕರೆದ ಊಟ ಮಾಡದಾಗಲೇ ಬೇಳೆಗೆ ಬೆಲೆ ಬರುವುದು. ಅಂದರೆ ನಾನಿನ ಮಾತಿನ ಅರ್ಥ ನೋಡೋ ತಂಗಿ, ವಯಸ್ಸಿಗೆ ಬಂದ ನಿನ್ನಂತ ತಂಗಿಯರು ಗಟ್ಟಿಯಾದ ಬೇಳೆ ಇದ್ದಂತೆ. ಗಟ್ಟಿಯಾದ ಬೇಳೆಯನ್ನು ಮಡಿಕೆಯಲ್ಲಿ ಮುಚ್ಚಿಡೋದು ಒಳಿತಲ್ಲ ತಂಗಿ, ಒಳಿತಲ್ಲ. ಹಾಗಾದರೆ ಎಲ್ಲ ಹುಟ್ಟಿದ ಮೇಲೆ ಗೃಹಿಣಿಯಾಗಿ ಮದುವೆಯಾಗಿ ಮಕ್ಕಳನ್ನು ಎತ್ತಿದರೆ ಆ ಹೆಣ್ಣಿನ ಜೀವನ ಪಾವನ. ಇಲ್ಲದಿದ್ದರೆ ಆ ಹೆಣ್ಣಿನ ಜೀವನ ಪಾವನವಾಗಬೇಕಾದ್ರೆ ಅದು ನಿನ್ನಂತ ಅಣ್ಣ, ನಾನು ನಿನ್ನಂತ ಅಣ್ಣನ ತಂಗಿಯಾಗಿ ನಿನ್ನ ಪಾಲಿಗೆ ದೇವರಾಗಬೇಕೆನ್ನುವುದೇ ನಿನ್ನ ಮಾತಿನ ಉದ್ದೇಶವನ್ನ. ನೋಡು ತಂಗಿ, ಮದಕರ ನಾಯಕನಿಗೂ ನಿನಗೂ ಮದುವೆ ಮಾಡಿ ನೀನೆಷ್ಟು ಬುದ್ಧಿವಂತಿಕೆಯಮ್ಮ. ನಿನ್ನ ಆಡಿದ ಮಾತು ಕೇಳಿದವು ಸಮುದ್ರದ ಅಲೆಗಳಂತೆ ಉಚ್ಚಿ ಹೊರ ಬರುತ್ತಿದೆ ಅಮ್ಮ ನಿನ್ನ ಅಣ್ಣ. ಇಂಥ ಸಂತೋಷದ ಸನ್ನಿವೇಶದಲ್ಲಿ ನನ್ನ ಹಣದ ತಂದೆ ತಾಯಿ ಇದ್ದರೆ ಅದೆಷ್ಟೋ ಆನಂದ ಪಡಿ
ಬರುತ್ತಿದ್ದರು. ಅಣ್ಣ, ಯಾಕಣ್ಣ ನನಗೆ ತಂದೆ ತಾಯಿಗಳು ಇಲ್ಲದಿದ್ದರೆ ಏನಾಯ್ತಣ್ಣ? ನೀನು ನನಗೆ ತಂದೆ ತಾಯಿಯೇ ಸೈನಿಕ ಆಗಿರುವಾಗ ಮತ್ತೆ ನಾನು ನನ್ನ ತಂದೆ ತಾಯಿಗಳ ನೆನಪು ತೆಗೆದು ಅಣ್ಣ, ಎತ್ತ ತಾಯಿ ತಂದೆ ತಾಯಿ ಇರಬೇಕಾದ್ರೆ ಮಕ್ಕಳ ಬಗ್ಗೆ ಏನೆಂದು ನನ್ನ ತಾಯಿ ನಿಜವಾದ ಬುದ್ಧಿ ಮಾತನ್ನು ಹೇಳಿ ಹೋಗಿದ್ದಾಳೆ. ಇನ್ನುವರೆಗೂ ನನ್ನ ಮನದಲ್ಲಿ ಮನೆ ಮಾಡಿ ಉಳಿದುಕೊಂಡಿದೆ. ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳ ಬಗ್ಗೆ ಏನೆಂದು ಬುದ್ಧಿ ಹೇಳುತ್ತಿದ್ದರಮ್ಮ ನನ್ನ ತಂದೆ ತಾಯಿಗಳು. ಅಣ್ಣ ಅಣ್ಣ, ಹೆಣ್ಣಿನ ತವರ ಮನೆಯೇ ಸ್ಥಿರವಲ್ಲ, ಗಂಡನ ಮನೆಯೇ ಶಾಶ್ವತವೇ ಎಂದು. ಆದರೆ ನೀನು ಹೆಣ್ಣಿನ ಮಗ, ತವರ ಮನೆಯಲ್ಲಿ ಎಷ್ಟು ಕಷ್ಟ ಬಂದರೂ ಸಹಿಸಿಕೊಂಡು ನಡೆಯುವುದು ಹೆಣ್ಣಿನ ಧರ್ಮವಲ್ಲವೇನಲ್ಲ. ಅದರಂತೆ ನೀನು ಹೇಳಿದ ಮಾತಿನಂತೆ ನೀನು ಹೇಳಿಕೊಂಡು ನಡೆದಂತೆ ನನ್ನ ತಾಯಿಯರು ಒಂದೊಂದು ನುಡಿದ ಮಾತನ್ನು ಆ ದಾರಿನ ತರಿಸಿಕೊಡ್ತದೆ. ಆದ್ರೆ ತೋರಿಸಿಕೊಟ್ಟಿದ ಮೇಲೆ ಅದೇ ಮಾತಿನಂತೆ ನಾನು ದೇವರಲ್ಲಿ ನಾನು ಬೇಡಿಕೊಳ್ತೀನಲ್ಲ. ನೋಡು ತಂಗಿ, ಈ ವರ್ಷ ಎಷ್ಟೇ ಕಷ್ಟ ಬಂದರೂ ಕೂಡ ಸಹಿಸಿಕೊಂಡು ಮದಕರ ನಾಯಕನಿಗೂ ನಿನಗೂ ಮದುವೆ ಮಾಡಿ ನನ್ನ ತಲೆಯ ಮೇಗಿನ ಭಾರ ಇಳಿಸಿಕೊಳ್ಳುತ್ತೇನೆ. ಅಣ್ಣ, ಈ ನಿನ್ನ ಆಶೆ ಗೋಪುರ ಕನಸು ನನಸಾಗಲಿ ಎಂದು ಮತ್ತೆ ಆ ನನ್ನ ದೇವರಲ್ಲಿ ಬೇಡಿಕೊಳ್ತೀನಲ್ಲ. ನೋಡಮ್ಮ ತಂಗಿ, ಒಂದು ವಿಷಯ ಮರ್ತೇ ಬಿಟ್ಟಿದ್ದೆ. ನಿನ್ನ ಸೋದರ ಮಾವನಾದ ಮದಕರ ನಾಯಕ ಫೋನ್ ಮಾಡಿದ್ದ. ಹೌದಾ? ಏನಂತ ಫೋನ್ ಮಾಡಿದ್ನ? ಅಲ್ಲಿ ಅವನು ವಿದ್ಯಾಭ್ಯಾಸದಿಂದ ಚೆನ್ನಾಗಿ ಇದ್ದಾನೆಂತೆ. ಆದರೆ ಮುಂದಿನ ತಿಂಗಳ 1 ವಾರ ಕಾಲೇಜ್ ರಜೆ ಐತಂತ 1 ವಾರ ಊರಿಗೆ ಬಂದು ಹೋಗ್ತಾನೆ ಅಂತ ಫೋನ್ ಮಾಡಿದ್ದ. ಬಂದು ಬೇಸರ ಕಳೆದುಕೊಂಡು ಹೋಗ್ಲಿ ಬಿಡಣ. ಹಾ ತಂಗಿ ಭೂಮಿಕಾ, ನನ್ನ ಕಾರಣವೇ ಕರೆಯ ನಿಮಿತ್ತವಾಗಿ ಕಾಡಿನ ಬೇಟೆಗೆಂದು ಹೋದ ನನ್ನ ತಮ್ಮ ಲಕ್ಷ್ಮಣ ಇನ್ನೂ ಬರಲೇ ಇಲ್ಲ. ಅದಕ್ಕಾಗಿ ಒಳಗಡೆ ಹೋಗಿ ಜತ್ತನ್ನು ತೆಗೆದುಕೊಂಡು ಬಾ. ಹಾ, ಒಳಗೆ ಹೋಗಿ ಜತ್ತಿಗೆಯನ್ನು ಬಾರ್ಕೊಲು ತೆಗೆದುಕೊಂಡು ಬಾರಮ್ಮ. ಆಯ್ತು ಅಣ್ಣ. ಅಣ್ಣ, ತೆಗೆದುಕೊಳ್ಳೋಣ. ತಂಗಿ, ಲಕ್ಷ್ಮಣ ಬಂದ ನಂತರ ಅದಕ್ಕೆ ನೆಗಲ ಹೊಡಿಲಿಕ್ಕೆ ಕಳಿಸಿಕೊಡಮ್ಮ, ನಾನು ನಡೀತೆ. ಆಯ್ತಣ್ಣ, ಖಂಡಿತವಾಗಿ ಲಕ್ಷ್ಮಣ ಬಂದ ನಂತರ ನಾನು ಕಳಿಸ್ಕೊಡ್ತೀನಿ. ನನ್ನ ತಂದೆ ಮಲ್ಲಿಕಾರ್ಜುನ, ಈ ನಮ್ಮ ಅಣ್ಣಂದರಿಗೆ ಯಾವ ಕಾಲಕ್ಕೂ ಕೆಡುಕು ಬರದಂತೆ ಕಾಪಾಡೋ ಭಾರ ನಿಮಗೆ ಕೂಡಿದೆ. ಈ ನಿನ್ನ ಭಕ್ತರ ಕೋರಿಕೆಯಿಂದ ನಾನು ಕೇಳಿಕೊಳ್ತಾ ಇದ್ದೀನಿ. ಭೂಮಿಕಾ, ಭೂಮಿಕಾ, ಓ ಮಾಮ, ಈಗ ಬಂದಿರು ಮಾಮ? ಹೌದು ಭೂಮಿಕಾ, ಈಗ ಬಂದೆ. ಅಂದ ಹಾಗೆ ಮಾಮ, ನೀವು ಅರಮನೆಯಿಂದ ಇರುವಿರಿ ತಾನೆ? ನಿನ್ನ ಅಣ್ಣಂದಿರೋ ದಯದಿಂದ ಚೆನ್ನಾಗಿದ್ದೀನಿ ಭೂಮಿಕಾ. ನೀ ಚೆನ್ನಾಗಿರುವೆಯಾ? ನಾನು ದೇವರ ದಯದಿಂದ ನಾನು ಚೆನ್ನಾಗಿದ್ದೀನಿ ಮಾಮ. ಹಾ, ಇದೇನು ಭೂಮಿಕಾ ನಿನ್ನ ಕಣ್ಣಲ್ಲಿ ನೀರು? ನನ್ನ ಹೆತ್ತ ತಂದೆ ತಾಯಿಗಳ ನೆನಪಾಯ್ತೆಂದು ಮುಂದೆ ನಾನು ಕಣ್ಣೀರು ಹಾಕಲು ಹೇಳಿದರೆ ನನಗಿಂತ ಹೆಚ್ಚು ಕಣ್ಣೀರು ಹಾಕುತ್ತಾನೆ. ಅದಕ್ಕಾಗಿ ಯಾವ ಕಾಲಕ್ಕೂ ನನ್ನ ತಂದೆ ತಾಯಿ ನೆನಪಾಯ್ತೆಂದು ನಾನು ಇನ್ನು ಮುಂದೆ ಹೇಳುವುದೇ ಬೇಡ. ಏಕೆ ಭೂಮಿಕಾ ಮೂಗಳಾಗಿ ನಿಂತು ಬಿಟ್ಟೆ? ಈ ನಿನ್ನ ಕಣ್ಣೀರಿಗೆ ಕಾರಣವೇನು? ಹಾಗೇನಿಲ್ಲ ಮಾವ, ನಿನ್ನ ನೋಡಿದ ತಕ್ಷಣವೇ ಸಂತೋಷದ ಆನಂದದ ಕಣ್ಣೀರು ಮಾವ. ಓಹೋ, ಹೀಗೋ? ಹಾಗಾದರೆ ಮನೆಯಲ್ಲೇ ಯಾರು ಕಾಣ್ತಾ ಇಲ್ಲ? ಎಲ್ಲಿ ಹೋಗಿದ್ದಾರೆ ನಿನ್ನ ಅಣ್ಣಂದಿರು? ಓ, ನನ್ನ ಅಣ್ಣಂದಿರ? ನನ್ನನ್ನ ಇನ್ನು ದನ ಮೀಸಲಿಕ್ಕೆ ಹೋಗಿದ್ದಾನೆ, ಮತ್ತೆ ಕಿರಿಯಣ್ಣ ಭೇಟಿ ಹಾಡಲು ಹೋಗಿದ್ದಾನೆ. ಹೋಗ್ಲಿ ಬಿಡಿ. ಅಂದ ಹಾಗೆ ನಮ್ಮಣ್ಣನ ವಿಷಯ ನಮ್ಗೆ ಹಾಕ್ಬೇಕು. ಅಂದಾಗೆ ನೀವು ರಜದಿಂದ ಎಷ್ಟು ದಿನ ತೆಗೆದುಕೊಂಡು ಬಂದಿದ್ದೀರಾ? ಚಂದ್ ಗುಲಾಬಿ ಅಂತಿರುವ ಈ ನಿನ್ನ ಗಲ್ಲಕ್ಕೆ
ತುಂಬಿಸುತ್ತ ರಜೆ ಕಳೆಯುತ್ತಿರುವಾಗ ರಜೆಯ ಅವಕಾಶ ಕೇವಲ ಇನ್ನು 2 ದಿನಗಳು ಮಾತ್ರ. ಇರ್ಲಿ ಬಿಡಿ ಮಾಮ. ಅಂದ ಹಾಗೆ ನೀನು ಪೇಟೆಯನ್ನು ಓದುತ್ತಿರುವಾಗ ಯಾವ ಹುಡುಗಿಯ ಕಣ್ಣೆತ್ತು ಸಹ ನೋಡಿಲ್ಲ ತಾನೇ? ಇದು ಎಂತ ಮಾತನಾಡುತ್ತಿರುವೆ ಭೂಮಿಕಾ? ನಿನ್ನನ್ನು ಬಿಟ್ಟು ಬೇರೆ ಹೆಣ್ಣನ್ನು ಕಣ್ಣೆತ್ತಿ ನೋಡಿದರೆ ನಿಮ್ಮ ಮನೆಯ ಅನ್ನ ತಿಂದು ನಿಮಗೆ ದ್ರೋಹ ಬಗೆದಂತಾಗುತ್ತದೆ ಭೂಮಿಕಾ. ಏಕೆಂದರೆ ಹುಟ್ಟುವಾಗಲೇ ತಂದೆ ತಾಯಿಯನ್ನು ಕಳೆದುಕೊಂಡು ಈ ಅನಾಥ ಮುದಕರಿಯನ್ನು ನಿಮ್ಮ ಅಣ್ಣ ಈರಪ್ಪ ನಾಯಕ ತಂದು ಜೋಪಾನ ಮಾಡಿ ಸಾಕಿ ಸಲುಹುತ್ತಿರುವಾಗ ನಿನ್ನನ್ನು ಬಿಟ್ಟು ಬೇರೆ ಹೆಣ್ಣನ್ನು ಕಣ್ಣೆತ್ತಿ ನೋಡಿದರೆ ಉಂಡ ಮನೆ ಜಂತಿ ಎಣಿಸಿದಂತಾಗುವುದು. ನಿಮ್ಮ ಅಣ್ಣನ ಆಸೆಯಂತೆ ನಿನ್ನನ್ನು ಕೈ ಹಿಡಿದು ನನ್ನ ಸತಿ ಸಂಸಾರದ ಜ್ಯೋತಿಯಾಗಿ ಸ್ವೀಕರಿಸಿದಾಗಲೇ ನಿಮ್ಮ ಅಣ್ಣನ ಮನಸ್ಸಿಗೆ ಶಾಂತಿ, ನನಗೂ ನೆಮ್ಮದಿ. ಈ ಮಾತು ನಿಜನೇ ಮಾಮ? ಮಾತು ನಿನ್ನಾನಿಗೂ ಸತ್ಯ ಭೂಮಿಕಾ, ಸತ್ಯ. ಹಾಗಾದ್ರೆ ಬನ್ನಿ ಮಾಮ, ನಿಮಗೆ ಸಂತೋಷವಾಗಿ ಸಿಹಿ ಅಡುಗೆ ಮಾಡ್ತೀನಿ, ಊಟ ಮಾಡಿದ್ರಂತೆ. ಬಿಸಿ ಬಿಸಿಯಾದ ಸಿಹಿ ಅಡುಗೆ ಆಮೇಲೆ ಮಾಡುವಂತೆ ಭೂಮಿಕಾ. ಮೊದಲು ಟಿಫಿನ್ ಕೊಟ್ಟು ನನ್ನ ಮನಸ್ಸು ಶಾಂತಗೊಳಿಸೇ ನನ್ನ ಬಂಗಾರ. ಮಾತಿನ ಅರ್ಥ ನಿನ್ನ ಮಧುರ ಕಂಠದಿಂದ ಹೊರಹೊಮ್ಮಲಿ ಒಂದು ನಿಮ್ಮ ಪಾದ ಗೀತೆ. ನಿನ್ನಿಷ್ಟನೇ ನನ್ನಿಷ್ಟ.
ಮಾವ, ನಾನು ಹೊರಗಡೆ ಬಿಸಿ ಅಡುಗೆ ಮಾಡುತ್ತೇನೆ. ನೀವು ಶರ್ಟ್ ಮುಚ್ಚಾಕಿ ನೀರಿನ ಕಡ್ಲಿ ಇದೆ, ಆ ಕಡ್ಲಿ ತೆಗೆದುಕೊಂಡು ನೀವು ಕಟ್ಟಿಗೆ ಕಡಿಯಿರಿ. ಆಯ್ತು ಭೂಮಿಕಾ, ಅಷ್ಟೇ ಮಾಡುತ್ತೇನೆ. ಭೂಮಿಕಾ ತಂಗಿ, ಯಾಕಮ್ಮ ಗಾಳಿಯಾಗಿ ಬಂದಿರುವೆಲ್ಲ, ಏನಾಯ್ತು? ಏಕೆ ಮಾವ, ಏನಾಯಿತು? ಏನಾಯ್ತಂದು ಹೇಗೆ ಹೇಳಲಿ ಮದಕರಿ, ಹೇಗೆ ಹೇಳಲಿಪ್ಪ? ಹಾಗಿದಾದರೆ ಏನಾಯ್ತಂತ ಹೇಳಲ್ಲ ತಂಗಿ. ಸಾವುಕಾರ ಸೋಮಶೇಖರ ನನ್ನನ್ನು ಸಿಕ್ಕಾಪಟ್ಟಿ ಹೊಡೆದು ಬಂದು ನಮ್ಮ ಎತ್ತುಗಳನ್ನು ಕಟ್ಟಿ ಹಾಕಿರುವಲ್ಲಪ್ಪ ಅವರ ಮೈಮನ್ನ ದಂಡಿಯಲ್ಲಿ. ಆ ಸಾವುಕಾರ ಸೋಮಶೇಖರ್ ಏಕೆ ನಮ್ಮ ಎತ್ತುಗಳನ್ನು ಕಟ್ಟಿ ಹಾಕಿದ್ದಾನೆ ಮಾವ? ಮದಕರಿ, ಪ್ರತಿ ವರ್ಷ ಕಾರುಣಿವೆ ಕರಿಯ ಭೇಟಿ ಆಡುತ್ತಿರುವಾಗ ನಮ್ಮ ತಮ್ಮ ಲಕ್ಷ್ಮಣನ ನಾಯಿ ಆ ಸಾವುಕಾರನ ನಾಯಕನ ಮುಂಚೆ ಭೇಟಿಯನ್ನು ಹಿಡಿದು ಆ ಸಾವುಕಾರನಿಗೆ ಅವಮಾನ ಮಾಡಿದ್ದಕ್ಕಾಗಿ ನಮ್ಮ ತಮ್ಮನ ಮೇಲಿನ ಸೇಡಿಗಾಗಿ ನಿಮ್ಮ ಎತ್ತುಗಳನ್ನು ಕಟ್ಟಿದ ಹಗ್ಗ ಹರಿದುಕೊಂಡು ಬೆಳಕುಂಡಿ ನಿಂತ ಬೀಜಾದವನ ಮೇಲು ನಾಶ ಮಾಡಿದ್ದವೆಂದು ನಮ್ಮ ಎತ್ತುಗಳನ್ನು ಕಟ್ಟಿ ಹಾಕಿರುವಳಪ್ಪ ಸಾವುಕಾರ ಸೇಮ ಸೋದರ. ಮಾವ, ಈಗಲೇ ಹೋಗಿ ಆ ಸಾವುಕಾರ ಮೇಲೆ ತಟ್ಟು ಕೇಳಿ ಬರುತ್ತೇನೆ, ನಮ್ಮ ಎತ್ತುಗಳನ್ನು ಬಿಟ್ಟು ಬಿಡು ಎಂದು. ಬೇಡ ಮರಕರೇ, ಬೇಡ. ನಾನೇ 4 ಜನ ಹಿರಿಯರನ್ನು ಕರೆದುಕೊಂಡು ಹೋಗಿ ಬಿಡಿಸಿಕೊಂಡು ಬರುತ್ತೇನಪ್ಪ. ಹಾ ಮದಕರೇ, ಭೂಮಿಕಾ ಲಕ್ಷ್ಮಣ ಬಂದನಂತೆ ಕಾಣಿಸುತ್ತದೆ. ಈ ವಿಷಯವನ್ನು ಅವನ ಮುಂದೆ ತಿಳಿಸುವುದೇ ಬೇಡ. ತಿಳಿಸಿದರೆ ದೊಡ್ಡ ವಿಧಾನ ನಡೆದು ರಕ್ತದ ಹೊಳೆ ಹರಿಯುವುದರಲ್ಲಿ ಸಂದೇಹನೇ ಇಲ್ಲ. ತಂಗಿ ಭೂಮಿಕಾ, ಸಹೋದರ, ಹಾಡಿನ ಬೇಟೆಗೆಂದು ಹೋಗಿ ನೀನು ಈಗ ಬಂದೇನಪ್ಪ? ಹೌದಣ್ಣ, ಈಗ ಬಂದೆ. ಹಾ ಮದಕರಿ, ಸಿಟಿಯಿಂದ ನೀನ್ ಯಾವಾಗ ಬಂದೆ? ನಾನು ಬಂದು 1 ಗಂಟೆ ಆಯ್ತು ಲಕ್ಷ್ಮಣ. ಅಣ್ಣ, ಏನಾಯ್ತಣ್ಣ? ನೀನು ಈ ಬೇಟೆಗೆ ಹೋದ ಕೆಲಸ ಏನಾಯ್ತು? ಬೇಟೆ ಆಡಬೇಕೆಂದು ಕಾಡಿಗೆ ಕಾಲಿಟ್ಟ ಈ ನಿನ್ನ ಲಕ್ಷ್ಮಣ ಬೇಟೆ ಆಡಿ ಬೇಟೆ ತರುವುದು ಎಂದು ವಾಪಸ್ ಬಂದಿಲ್ಲ. ದೇವರಂತ ಅಣ್ಣ, ಧರ್ಮ ದೇವತೆ ಅಂತ ತಂಗಿ, ಒಂದೋರವಂತ ಮಾವ, ನಿಮ್ಮವರ ಆಶೀರ್ವಾದ ನನ್ನ ಮೇಲಿರುವಾಗ ಸಪ್ತ ಸಿಂಹದ ಸಿಡಿಲು ಮರ್ಯಾದ ಈ ಲಕ್ಷ್ಮಣನ ವಂಶದಲ್ಲಿ ಬಂದಿಲ್ಲ, ಬರುವುದಿಲ್ಲ. ಅಂದರೆ ಲಕ್ಷ್ಮಣ ಬೇಟೆ ಆಡಿ ಗೆದ್ದು ಜಯಶಾಲಿಯಾಗಿ ಬಂದಿರುವೆಯಾ? ಎದ್ದು ಜಯಿಶಾಲಿಯಾಗಿ ಬರುವುದರಲ್ಲಿ ಸಂದೇಹವಿಲ್ಲ ಮದಕರಿ, ಸಂದೇಹವಿಲ್ಲ. ಪ್ರತಿ ಸಲದಂತೆ ಈ ಸಲವೂ ಕೂಡ ಬೇಟೆ ಆಡುವಾಗ ನಮ್ಮ ಹುಟ್ಟ ಕುಲ ವೈರ್ಯದ ಸೋಮಶೇಖರ ನಾಯಿಗಿಂತ ಈ ಲಕ್ಷ್ಮಣ ನಾಯಿ ಒಂದೇ
ಸಂಘದ ಅಧ್ಯಕ್ಷ ಬಿರುದು ಪಡೆದು ಬೇಡ ತಂದಿದೆ ಮದಕರಿ ಈ ಲಕ್ಷ್ಮಣನ ನಾಯಿ. ಈಗ ಸಂತೋಷವಾಯ್ತಣ್ಣ ಈ ನಿನ್ನ ತಂಗಿಗೆ. ತೆಗೆದುಕೋಣ ಈ ಸಲದ ಈ ಬೇಟೆಯ ಈ ಮೊಲವನ್ನು. ಅಣ್ಣ ಬೇಟೆ ತುಂಬಾ ಚೆನ್ನಾಗಿದೆ ಅಣ್ಣ. ಅಣ್ಣ, ಆಶೀರ್ವದಿಸೋಣ, ಆಶೀರ್ವದಿಸು. ಎದ್ದೇಳು ಸಹೋದರ, ಎದ್ದೇಳು. ಸದಾ ತಂದೆ ಮಾರಿಸಿ ಆಶೀರ್ವಾದ ನಿನ್ನ ಮೇಲೆ ಇರಲೆಂಬುದೇ ನನ್ನ ಆಶಯವಪ್ಪ. ಅಣ್ಣ, ಓ ನನ್ನ ತಂದೆ ಮಾಸ್ಯ ಆಶೀರ್ವಾದದೊಂದಿಗೆ ಅಣ್ಣ ತಂಗಿಯರಾದ ನಿಮ್ಮಿಬ್ಬರ ಆಶೀರ್ವಾದದ ಅನುಗ್ರಹ ನನ್ನ ಮೇಲೆ. ಈ ಸಮಾಜದಲ್ಲಿ ಬಂಡರಾಗಿ ಬಂಡಾಟೆ ಮಾಡುತ್ತಿರುವ ಬಂಡರ ತಲೆ ಕಡಿದು ಅವರ ಅಣಿಮಾಂಸದ ನೆತ್ತರದಿ ನಕ್ಷೆ ಬಿಡಿಸಿ ಶಿವ ಮೆಚ್ಚಿದ ಕಣ್ಣಪ್ಪ ಜಗ ಮೆಚ್ಚಿದ ಮಗ ನಾನಾಗಿ ನಿಲ್ಲುವೆ ಈ ಸಮಾಜದಲ್ಲಿ. ನೋಡು ಸಹೋದರ, ನೀ ಸಾಕಿದ ನಿನ್ನ ಬೇಟೆಯ ನಾಯಿ ಯಾವ ಕಾಡಿಗೆ ಹೋದರೂ ಬೇಟೆ ಹಿಡಿದು ಬೇಟೆ ತರುತ್ತದೆಯೋ ನೀನು ಅದೇ ತರನ ನಮ್ಮ ಎತ್ತವರ ಹೆಸರು ತರಬೇಕಪ್ಪ. ಬರೀ ನಮ್ಮನ್ನು ಎತ್ತವರ ಹೆಸರು ಅಷ್ಟೇ ಅಕ್ಕಣ್ಣ, ಈ ಕನ್ನಡ ನಾಡಿನ ವಾಲ್ಮೀಕಿ ಕುಲಕ್ಕೆನೆ ಕೀರ್ತಿ ತಂದ ವೀರ ಸಿಂಧೂರ ಲಕ್ಷ್ಮಣನಂತೆ ಕಲಿಯುಗದ ಸೂರ ಸಿಂಧೂರ ಲಕ್ಷ್ಮಣನಾಗಿ ನಿಲ್ಲುವೆ ಈ ಜಗದಲ್ಲಿ. ನೋಡು ಲಕ್ಷ್ಮಣ, ಇಷ್ಟರಿಗೆ ಶಿವರಾಯನಾಗಿ ದುಷ್ಟರಿಗೆ ಯಮರಾಯನಾಗಿ ಈ ಕನ್ನಡ ತಾಯಿನಾಡಿಗೆ ಕೇಳ ಬಿಗಿಯುವ ಬಂಡ ಪುಂಡರಿಗೆ ಗಂಡುಗಲಿ ವಾಲ್ಮೀಕಿ ಹುಲಿ ನೀನಾಗಬೇಕಪ್ಪ, ವಾಲ್ಮೀಕಿ ಹುಲಿ ನೀನು. ಆಯ್ತಣ್ಣ, ಶೀಲವಂತರಿಗೆ ಶಿಶುವಾಗಿ ನೊಂದ ತಾಯಿಯರಿಗೆ ಕಣ್ಣೀರು ಒರೆಸುವ ಮಗನಾಗಿ ಕಟುಕ ಶ್ರೀಮಂತರಿಗೆ ಬೆಂಕಿಯ ಸುರಿಮಳೆ ಆಗಿ ಒಂದ ಪುಂಡರಿಗೆ ಬೇಡ ಹಿಡಿದ ಬಹದ್ದೂರ್ ಕೊಡ್ಲಿ ಆಗಿ ನಿನ್ನಾಸೆಯಂತೆ ಸೊತ್ತಿನ ಹುಲಿಗಳಿಗೆ ಮೆಕ್ಕದ ಹುಲಿ ನಾನಾಗುವೆ. ನಿನ್ನ ಮಡಿಲಲ್ಲಿ ವೀರ ಮರಣವನ್ನು ಒಪ್ಪುವೆ. ಅಣ್ಣ ಬನ್ನಿರಣ್ಣ, ಎಲ್ಲರೂ ಸೇರಿ ಕೈಕಾಲು ಮುಖ ತೆಗೆದುಕೊಂಡು ಊಟ ಮಾಡಿದರಂತೆ. ಹಾಗಾದ್ರೆ ನಡೆ ತಂಗಿ, ನಾನು ಊಟ ಮಾಡಿ ಹೊಲದಲ್ಲಿರುವ ಎತ್ತುಗಳನ್ನು ಹಿಡಿದುಕೊಂಡು ಮನೆಗೆ ಬರುತ್ತೇನೆ. ಸರಿನಾ? ಲಕ್ಷ್ಮಣ, ಎಂದು ಎತ್ತುಗಳನ್ನು ನಾನೇ ಹಿಡಿದುಕೊಂಡು ಬರುತ್ತೇನೆಪ್ಪ. ನೀನು ಮನೆಯಲ್ಲಿ ಇದ್ದು ಬೇಸರವನ್ನು ಕಳೆದುಕೋ. ಇದೇನನ್ನ ನಿನ್ನ ಮಾತು? ನಿನ್ನ ತಮ್ಮ ಮನೆಗೆ ಬಂದ ತಕ್ಷಣ ನೀನಿಲ್ಲದ ಎತ್ತುಗಳ ಉಪವಾಸವಾದುವೆ. ಮೊದಲು ಹೋಗಿ ನೀನು ಎತ್ತುಗಳನ್ನು ಹಿಡಿದುಕೊಂಡು ಬಾ ಎಂದು ಹೇಳುತ್ತಿದ್ದ ನೀನು ಇಂದೇಕು ನಾನೇ ನಮ್ಮ ಎತ್ತುಗಳನ್ನು ಒಡೆದುಕೊಂಡು ಬರುತ್ತೇನೆ ಎಂದು ಹೇಳುತ್ತಿರುವಲ್ಲ, ಯಾಕಣ್ಣ? ಲಕ್ಷ್ಮಣ, ಅದು ಯಾಕೆ ಮತ ಕರಿ, ಏನಾಯಿತು? ನಮ್ಮ ಎತ್ತುಗಳನ್ನು ಆ ಸಾಹುಕಾರ ಸೋಮಶೇಖರ ನಮ್ಮ ಎತ್ತುಗಳನ್ನು ಸಾಹುಕಾರ ಸೋಮಶೇಖರ ಏನು ಮಾಡಿದ್ದಾನೆ? ಏಕೆ ಮೂಕನಾಗಿ ನಿಂತಿರುವೆ ಹೇಳಣ್ಣ? ನಮ್ಮ ಎತ್ತುಗಳಿಗೆ ಏನಾಯಿತು ಎಂದು. ಅಣ್ಣ ಅದು 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 ಯಾಕೆ ತಂಗಿ, ಏನಾಯಿತು ನಮ್ಮ ಎತ್ತುಗಳಿಗೆ? ಈಗ ನೀನು ಹೇಳದಿದ್ದರೆ ನಿನಗೆ ಈ ನಿನ್ನ ಅಣ್ಣನ ಲಕ್ಷ್ಮಣನ ಆಣೆಯಾಗಿದೆ. ಹೇಳು ತಂಗಿ, ನಮ್ಮ ಎತ್ತುಗಳಿಗೆ ಏನಾಯಿತು ಎಂದು. ಅಣ್ಣ, ಆ ಸಾಹುಕಾರ ಸೋಮಶೇಖರ ಅಣ್ಣನನ್ನು ಹೊಡೆದು ಕಳಿಸಿದ್ದಾನೆ, ಹೊಡೆದು ಕಳಿಸಿದ್ದಾನೆ. ಅಷ್ಟೇ ಅಲ್ಲದ, ಆ ಸಾಹುಕಾರ ನಮ್ಮ ಎತ್ತುಗಳನ್ನು ಕಟ್ಟಿ ಹಾಕಿ ಆ ಸಾಹುಕಾರ ನಮ್ಮ ಮನೆಯನ್ನು ಹೊಡೆದು ಕಳಿಸಿದ್ದಾನೆ. ಅಷ್ಟೇ ಅಣ್ಣ. ಇದನ್ನೇನು ಹೇಳಿದೆ ತಂಗಿ? ನನ್ನ ಹೃದಯದಲ್ಲಿ ಸಿಡಿದು ಹೇಳುವ ಸೇಡಿನ ಕಿಡಿಯನ್ನು ಹೆಣ್ಣು ಮೊಲ ತಿಂದು ಬಂದ ಪುರುಷರ ಗಂಡ ನೆನೆಸಿಕೊಂಡಿರುವ ಈ ಲಕ್ಷ್ಮಣನ ಅಣ್ಣನಾದ ವೀರಪ್ಪ ನಾಯಕನ ಮೇಲೆ ಕೈ ಮಾಡಿದ್ದಾನೆಂದರೆ ವೀರಾದಿ ವೀರನಾದ ಈ ಲಕ್ಷ್ಮಣ ಇದ್ದು ಇಲ್ಲದಂತೆ ತಂಗಿ, ಇದ್ದು ಬೇಗವೆಲ್ಲೋ ನಿನ್ನ ಮೇಲೆ ಕೈ ಮೂಡಿದ ಸಾಹುಕಾರನನ್ನು ಯಾವ ರೀತಿಯಾಗಿ ಕಡಿದು ಅಡಿಗೆ ತುಂಬಲೆಂದು. ಅಣ್ಣ,
ಮೊದಲು ಸಮಾಧಾನ ಮಾಡಿಕೊಳ್ಳೋಣ, ಆ ನಂತರ ಅದನ್ನೆಲ್ಲ ವಿಚಾರ ಮಾಡಿದ್ರಾಯ್ತಾನ. ಬೆಂಕಿ ನಿನ್ನ ಸಮಾಧಾನಕ್ಕೆ ನನ್ನ ಮಗನೇ ಸೌಕರ. ಈ ಲಕ್ಷ್ಮಣನ ಇಲ್ಲದ ಸಮಯ ಸಾಧಿಸಿ ನನ್ನ ಅಣ್ಣನನ್ನು ಹೊಡೆದು ನಮ್ಮ ಎತ್ತುಗಳನ್ನು ಕಟ್ಟಿ ಹಾಕಿರುವೆ ಯಾರು ರಣ ಹೇಳಿ. ಅಣ್ಣ ಈಗಲೇ ಹೋಗಿ ಸಾಹುಕಾರ ಸೋಮಕ ಶೇಖರನ ದೇಹವನ್ನು ತುಂಡು ನಮ್ಮ ಎತ್ತುಗಳನ್ನು ಬಿಡಿಸಿಕೊಂಡು ಬರುತ್ತೇನೆ. ನಿಲ್ಲು ಲಕ್ಷ್ಮಣ, ನಿಲ್ಲು. ನಾ ಹಿರಿಯನಾಗಲ್ಲ ಹೇಳುವ ಮಾತು ಸ್ವಲ್ಪ ಕೇಳು ಸಹೋದರ, ಕೇಳು. ಈ ವಿಷಯದಲ್ಲಿ ದಯವಿಟ್ಟು ಈ ನಿನ್ನ ತಮ್ಮನನ್ನು ಕ್ಷಮಿಸಿ ಬಿಡಣ್ಣ. ನಿನ್ನ ಮಾತು ಕೇಳುವಷ್ಟು ಸಾಣೆ ನನಗಿಲ್ಲ. ಆ ಸೋಮಶೇಖರ ತಲೆ ಸುಳಿ ನೋಡಿ ಸೆಳಿ ಅವನ ದೇಹವನ್ನು ತುಂಡಾಗಿ ಮಾಡಿ ಅವನ ಎದೆ ರಕ್ತ ಕುಡಿದು ಈ ನಮ್ಮ ಎತ್ತುವನ್ನು ಬಿಡಿಸಿಕೊಂಡು ಬರುತ್ತೇನೆ. ನೋಡು ಲಕ್ಷ್ಮಣ, ಆ ಸಾಹುಕಾರ ಸೋಮಶೇಖರ ಅಂದರೆ 10 ಊರಿನ ಜನನಿ ಎದುರಿ ಗಡಗಳಲ್ಲಿ ನಡುಗುತ್ತಿರುವಾಗ ಅವನನ್ನು ಎದುರಿಸುವುದು ತರವಲ್ಲ. ಆ ಸೋಮಶೇಖರನಿಗೆ 10 ಊರಿನ ಜನರಿರಲಿ, 10 ತಾಲೂಕಿನ ಜನರಿರಲಿ, ಆ 10 ಊರಿನ ಜನರಂತೆ ಈ ಲಕ್ಷ್ಮಣನೇನು ಓ ಸೋಮಶೇಖರ ಎಂಜಲ ತಿಂದು ಬದುಕೋ ಕೂಸಲ್ಲ ಈ ಮಾಲಿಕರ ಲಕ್ಷ್ಮಣ. ಈ ಲಕ್ಷ್ಮಣ ರಟ್ಟೆಲೆ ಶಕ್ತಿ ಇರುವ ತನಕ ಸೋಮಶೇಖರ ಅಂತ ಬಂಡಾಯ ಎಬ್ಬಿಸಿದ ಬಹದ್ದೂರು 1000 ಜನ ಬಂದರು. ಅವರ ದೇಹವನ್ನು ತುಂಡಾಗಿ ಕತ್ತರಿಸಿ ಅವನ ಬಿಸಿ ರಕ್ತ ಕುಡಿದು ನನ್ನ ಎತ್ತುಗಳನ್ನು ಬಿಡಿಸಿಕೊಂಡು ಬರದಿದ್ದರೆ ಈ ಲಕ್ಷ್ಮಣ ಬೇಡ ಕೊಡುವುದರಲ್ಲಿ ಜನಿಸಿದ ದಂಡುಗಲಿ ಸಿಂಧೂರ ಹುಲಿನಿ ಅಲ್ಲ ಎಂದು ಹೇಳಿ ಈ ಸಮಾಜದ ಜನ. ಲಕ್ಷ್ಮಣ, ನೀನಾಡಿದ ಈ ಮಾತು ಸುಳ್ಳಾದರೆ, ನಾನು ಆಡಿದ ಈ ಮಾತು ಸುಳ್ಳಾದರೆ ಓ ಸೂರ್ಯ ಚಂದ್ರರ ಮೇಲಾನೆ, ಹರಿಯುವ ನೀರಿನ ಮೇಲಾನೆ, ಬೀಸುವ ಗಾಳಿಯ ಮೇಲಾನೆ ಈ ಮಾತು ಸುಳ್ಳಾದರೆ ನಾನು ಓಲ್ಮಿಕ್ಯುಲಿಯಲ್ಲೋ ಎಂದು ತಿಳಿಯಲಿ ಸಮಾಜದ ಜನ. ಬರ್ತೇನೋ ಆ ಸಾಹುಕಾರ ಸೋಮಶೇಖರನ ದೇಹವನ್ನು ತುಂಡಾಗಿ ಕತ್ತರಿಸಿ ನಮ್ಮ ಎತ್ತುಗಳನ್ನು ಬಿಡಿಸಿಕೊಂಡು ತಂದೆ ತರುತ್ತೇನೆ. ಮಾಯನಿಗೆ ಹೇಗಿದೆಯೋ ಹಾಗೆ ಆಗಲಿಯಪ್ಪ. ಮದಕರಿ ಭೂಮಿಕಾ ಹೊರಗೆ ಹೋಗೋಣ, ನಡಿ. ಆಯ್ತು, ನಡೆಯೋಣ, ನಾವು ಒಳಗಡೆ ಹೋಗೋಣ. मजा है तो कंबाने काने को लड़की पीने का मजा है तो कंबाने का नीचे
ಒಂದು ಒಳ್ಳೆಗೆ ಸುಧದವರು ನಾನೊಂದು ಸ್ವಚ್ಛನಿಂದ ಮೆರೆಯುತ್ತಿರುವ ಸೌಕಾರ ಸೋಮಶೇಖರನ ಪಾರ್ಟ್ನರ್ ನಾನಾಗಬೇಕಂತ ಈ ಊರಿಗೆ ಕೋಲಿಟ್ಟ ಈ ಪ್ರತ್ಯೇಕದ ಹೋರುವ ಹಕ್ಕಿಯಂತ ಹೋರಿ ಮೇಯಿತಲ್ಲ ಅವನ ತಂಗಿ ದೇವಿ ಕೋಳು ಅಂದ ಚಂದದ ರೂಪದಲ್ಲಿ ತೇಲಿ ದೇವಿಕ ಕೊಬ್ಬಿದ ಕುರಿಯಂತೆ ಮುಡ್ಡಿ ನಿಂತಿರುವ ನಿನ್ನ ಮೈಸುಕ ಮುಂದೆ ತೀರಬೇಕೆಂದು ಹೊಟ್ಟೆಗೊಟ್ಟು ಬಂದಿರುವ ಈ ಪ್ರಚೋದನ ಮಂತ್ರದ ರವಣಿಲಾದರೆ ಸರಿ ಇರದಿದ್ದರೆ ಬೇಲೋಕ್ಕರದಿಂದಾದರೂ ಕಟ್ಟಿವೇಳೆ ನಿನ್ನ ಕೊರಳಿಗೆ ತಾಳೆ ನಂತರ ನೀನಾಗುವೆ ಈ ಪ್ರಖ್ಯಾತನ ಪ್ರತಿಬಿಂಬದ ಕೂಸಿನ ತಾಯಿ ನಂತರ ನಾನಾಗುವೆ ಸೌಕರ್ ಸೋಮಶೇಖರನ ಅಳಿರಾಯ ಸೌಕರ್ ಸೋಮಶೇಖರ ಇನ್ನು ಕೆಲವೇ ದಿನಗಳಲ್ಲಿ ನಿನ್ನ ಸರ್ವ ಓಸ್ತಿಯನ್ನು ಎತ್ತಿ ಹೋಗಿ ದಕ್ಕಿಸಿಕೊಂಡು ದಿಕ್ಕು ನೋಡಿ ನಿನ್ನನ್ನು ದಿವಾಗನಾಗಿ ಮಾಡದಿದ್ದರೆ ನನ್ನ ಹೆಸರು ಚಲವಿಯರ ಚಲರಂಕಮಲ್ಲ ವಿಶ್ವ ಪ್ರಖ್ಯಾತನೇ ಅಲ್ಲ